ಏನೇ ಯಾರೇ ಮಾತನಾಡಿದ್ರು ಕೂಡ ಫೈನಲಿಯಲ್ಲಿ ದುಡ್ಡಿಲ್ಲ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಕೊಟ್ಟಿದ್ದೇನೆ. ಕರಗಕ್ಕೆ ಸರ್ಕಾರದಿಂದ ₹1 ಬಂದಿಲ್ಲ. ಕರಗ ಹೊರುವ ಜ್ಞಾನೇಂದ್ರ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ಕೊಟ್ಟರು. ಏನು ಅಂತ ಮಾಡ್ತಾರೆ, ಎಷ್ಟು ವರ್ಷ ಅಂತ ಕಾಯ್ತಾರೆ, ಅವರಿಗೂ ಸಾಕಾಗೋಯ್ತು. ಪ್ರತಿ ಬಾರಿಯೂ ಅವರೇ ದುಡ್ಡು ಹಾಕಬೇಕು, ಕರಗ ಮಾಡಬೇಕು ಅಂತಂದ್ರೆ ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಜ್ಞಾನೇಂದ್ರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ ₹1 ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಾವು ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ, ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರ ಹಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದ್ರವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗಿತಾ ಬಂತು, ಇದ್ರವರೆಗೂ ₹1 ಕೊಟ್ಟಿಲ್ಲ. ನಾನು 20 ಲಕ್ಷ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವರು ಏನೇ ಯಾರೇ ಮಾತನಾಡಿದ್ರು ಕೂಡ ಫೈನಲಿಯಲ್ಲಿ ದುಡ್ಡಿಲ್ಲ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಕೊಟ್ಟಿದ್ದೇನೆ. ಕರಗಕ್ಕೆ ಸರ್ಕಾರದಿಂದ ₹1 ಬಂದಿಲ್ಲ. ಕರಗ ಹೊರುವ ಜ್ಞಾನೇಂದ್ರ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ಕೊಟ್ಟರು. ಏನು ಅಂತ ಮಾಡ್ತಾರೆ, ಎಷ್ಟು ವರ್ಷ ಅಂತ ಕಾಯ್ತಾರೆ, ಅವರಿಗೂ ಸಾಕಾಗೋಯ್ತು. ಪ್ರತಿ ಬಾರಿಯೂ ಅವರೇ ದುಡ್ಡು ಹಾಕಬೇಕು, ಕರಗ ಮಾಡಬೇಕು ಅಂತಂದ್ರೆ ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಜ್ಞಾನೇಂದ್ರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ ₹1 ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಾವು ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ, ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರ ಹಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದ್ರವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗಿತಾ ಬಂತು, ಇದ್ರವರೆಗೂ ₹1 ಕೊಟ್ಟಿಲ್ಲ. ನಾನು 20 ಲಕ್ಷ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದ್ರೆ ಬಿಬಿಎಂಪಿ ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವರು ಏನೇ ಯಾರೇ ಮಾತನಾಡಿದ್ರು ಕೂಡ ಫೈನಲಿಯಲ್ಲಿ ದುಡ್ಡಿಲ್ಲ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಕೊಟ್ಟಿದ್ದೇನೆ. ಕರಗಕ್ಕೆ ಸರ್ಕಾರದಿಂದ ₹1 ಬಂದಿಲ್ಲ. ಕರಗ ಹೊರುವ ಜ್ಞಾನೇಂದ್ರ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ಕೊಟ್ಟರು. ಏನು ಅಂತ ಮಾಡ್ತಾರೆ, ಎಷ್ಟು ವರ್ಷ ಅಂತ ಕಾಯ್ತಾರೆ, ಅವರಿಗೂ ಸಾಕಾಗೋಯ್ತು. ಪ್ರತಿ ಬಾರಿಯೂ ಅವರೇ ದುಡ್ಡು ಹಾಕಬೇಕು, ಕರಗ ಮಾಡಬೇಕು ಅಂತಂದ್ರೆ ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಜ್ಞಾನೇಂದ್ರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ ₹1 ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, ಬಿಬಿಎಂಪಿಯಿಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಾವು ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ, ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರ ಹಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದ್ರವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗಿತಾ ಬಂತು,
ಇದ್ರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಖರ್ಚು ಮಾಡಿ ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ ಯಾಕಂದ್ರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವ್ರು ಏನೇ ಯಾರೇ ಮಾತನಾಡಿದ್ರು ಕೂಡ ಫೈನಲಿ ಅಲ್ಲಿ ದುಡ್ಡಿಲ್ಲ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಕೊಟ್ಟಿದ್ದೇನೆ. ಕರಗಕ್ಕೆ ಸರ್ಕಾರದಿಂದ 1 ರೂಪಾಯಿ ಬಂದಿಲ್ಲ. ಕರಗ ಹೊರುವ ಜ್ಞಾನೇಂದ್ರ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ಕೊಟ್ಟರು. ಇನ್ನೇನು ಅಂತ ಮಾಡ್ತಾರೆ, ಎಷ್ಟು ವರ್ಷ ಅಂತ ಕಾಯ್ತಾರೆ, ಅವರಿಗೂ ಸಾಕಾಗೋಯ್ತು. ಪ್ರತಿ ಬಾರಿಯೂ ಅವರೇ ದುಡ್ಡು ಹಾಕಬೇಕು, ಕರಗ ಮಾಡಬೇಕು ಅಂತಂದ್ರೆ ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಜ್ಞಾನೇಂದ್ರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ. ನೋಡಿ, ಇದ್ರ ತನಕ 1 ರೂಪಾಯಿ ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMP ಇಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ 9 ದಿವಸದ ಅಲಂಕಾರ ನಾವು ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ನೋಡಿ, ಇವತ್ತು ಜಾತ್ರೆ ಮುಗಿತಾ ಬಂತು, ಇದ್ರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಖರ್ಚು ಮಾಡಿ ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ ಯಾಕಂದ್ರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವ್ರು ಏನೇ ಯಾರೇ ಮಾತನಾಡಿದ್ರು ಕೂಡ ಫೈನಲಿ ಅಲ್ಲಿ ದುಡ್ಡಿಲ್ಲ. ಬೆಂಗಳೂರು ಕರಗಕ್ಕೆ ನಾನೇ 20 ಲಕ್ಷ ಕೊಟ್ಟಿದ್ದೇನೆ. ಕರಗಕ್ಕೆ ಸರ್ಕಾರದಿಂದ 1 ರೂಪಾಯಿ ಬಂದಿಲ್ಲ. ಕರಗ ಹೊರುವ ಜ್ಞಾನೇಂದ್ರ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ದೇವಸ್ಥಾನದ ಚರಿತ್ರೆಯಲ್ಲಿ ಅರ್ಚಕರು ಮೊದಲ ಪ್ರತಿಕ್ರಿಯೆ ಕೊಟ್ಟರು. ಇನ್ನೇನು ಅಂತ ಮಾಡ್ತಾರೆ, ಎಷ್ಟು ವರ್ಷ ಅಂತ ಕಾಯ್ತಾರೆ, ಅವರಿಗೂ ಸಾಕಾಗೋಯ್ತು. ಪ್ರತಿ ಬಾರಿಯೂ ಅವರೇ ದುಡ್ಡು ಹಾಕಬೇಕು, ಕರಗ ಮಾಡಬೇಕು ಅಂತಂದ್ರೆ ಮೊದಲ ಬಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಜ್ಞಾನೇಂದ್ರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದ್ರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದ್ರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣ ಅವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ. ನೋಡಿ, ಇದ್ರ ತನಕ 1 ರೂಪಾಯಿ ಕೊಟ್ಟಿಲ್ಲ ಸರ್. ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMP ಇಂದ ಇನ್ನ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ 9 ದಿವಸದ ಅಲಂಕಾರ ನಾವು ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣ ಅವರು ತಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ನೋಡಿ, ಇವತ್ತು ಜಾತ್ರೆ ಮುಗಿತಾ ಬಂತು, ಇದ್ರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಖರ್ಚು ಮಾಡಿ ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ ಯಾಕಂದ್ರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದನ್ನ ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷಕ್ಕೆ. ಅದಾದ್ಮೇಲೆ ಏನಾಯ್ತು, ಯಾರು ಬಿಡಿಸ್ಕೊಳಕ್ ಹೋಗಿಲ್ಲ. ಅಲ್ಲಿಂದ ಏನಾಯ್ತು ಅಂದ್ರೆ ಅವರು ಅನುದಾನ ಕೊಡ್ತಾ ಬಂದ್ರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನ ಇವ್ರು